ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಾ ಇರೋವಂಥದ್ದು ಮಂಗಳೂರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆ ನಾನು ಬೇಗ ಎದ್ದು ಹಾಸನ್ಗೆ ಹೋಗಿ ಹಾಸನಿಂದ ಬಸ್ಸಲ್ಲಿ ಹೋಗುವಂಥದ್ದು. ಬೆಳಗ್ಗೆ 5 ಗಂಟೆಗೆ ಹಾಸನಿಂದ ಮಂಗಳೂರು ಬಸ್ ಇದೆ. ಸೊ ಆ ಬಸ್ಸಿಗೆ ಹೋದರೆ 8:30 ಹೊತ್ತಿಗೆ ಹೋಗ್ಬೋದು. ನಾನು ಅರ್ಲಿ ಮಾರ್ನಿಂಗ್ ರೆಡಿ ಆಗಿಬಿಟ್ಟು ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸೊ ಅಲ್ಲಿ ದೂರದ ಝೂಮಾಗಿ ತೋರಿಸ್ತೀನಲ್ಲ, ಸೊ ಅದೇ ಬಸ್ ರೆಡಿ ಇದೆ. ಬಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ಸೀಟ್ ಸಿಗಲ್ಲ, ಅಂದರೆ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಸಂಡೇ ಅಂತೂ ಫುಲ್ ರಶ್ ಇರುತ್ತೆ. ಯಾಕಂದರೆ ಲಾಸ್ಟ್ ವೀಕಲ್ಲಿ ನಾನು ಸುಬ್ರಹ್ಮಣ್ಯ ಹೋಗಿದ್ದನ್ನು ನೋಡ್ಬೋದು ಎಷ್ಟು ರಶ್ ಇತ್ತು ಅಂತ. ಸೊ ಇದು ಕದ್ರಿ ದೇವಸ್ಥಾನ ಬಂದು ಹಾಸನಿಂದ 162 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಪಂಪ್ವೆಲ್ ಸರ್ಕಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇನ್ನು KSRTC ಬಸ್ ಸ್ಟ್ಯಾಂಡಿಂದ, ಅಂದರೆ ಮಂಗಳೂರಲ್ಲಿರುವಂಥ KSRTC ಬಸ್ ಸ್ಟ್ಯಾಂಡಿಂದ 2.25 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡ್ಬೋದು, ಇದು ಮೇಯ್ನ್ ಎಂಟ್ರಿ. ಇದು ಇಲ್ಲಿಂದ ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, 1 ಕಿಲೋಮೀಟ್ರ್ ಹತ್ತಿರ. ಇದು ಮೇಯ್ನ್ ಆರ್ಚ್ ಇದು. ಸೊ ಇಲ್ಲೇ ಗಾಡಿ ಎಲ್ಲ ಪಾರ್ಕ್ ಮಾಡ್ಬೋದು. ಮತ್ತಿನ್ನು ಬ್ಯಾಗ್ ಸ್ಲಿಪ್ಪರ್ ಎಲ್ಲ ಇಲ್ಲೇ ಲೆಫ್ಟ್ ಕೌಂಟ್ರ್ ಇದೆಯಲ್ಲ, ಸೊ ಇಲ್ಲಿ ಬಿಡ್ಬೋದು. ಇದು ಪಾರ್ಕಿಂಗ್ ಏರಿಯಾ. ಇನ್ನು ಈ ಕಡೆ ಲೆಫ್ಟಲ್ಲಿ ಸ್ಲಿಪ್ಪರ್ ಎಲ್ಲ ಬಿಡುವಂಥ ವ್ಯವಸ್ಥೆ ಇರುವಂಥದ್ದು. ಇದು ಮೇನ್ ಎಂಟ್ರೆನ್ಸು. ಸೊ ನಾನು ಹೋಗಿದ್ದು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಸ್ವಲ್ಪ ಖಾಲಿನೇ ಇತ್ತು ಅಂತ ಹೇಳ್ಬೋದು. ಇನ್ನು ಅಲ್ಲಿಂದ ಈಗ ಏನು ಝೂಮಾಗಿ ತೋರಿಸ್ತೀನಿ, ಅಲ್ಲಿಂದ ಮೇಲೆ ಹೋದರೆ ಪಾಂಡವರ ಕೇವ್ಸ್ ಅಂತ ಸಿಗುತ್ತೆ. ಮತ್ತಿನ್ನು ಆಂಜನೇಯನ ವಿಗ್ರಹ ಇದೆ. ಮತ್ತಿನ್ನು ಏನು ಕೊಳಗಳೆಲ್ಲ ಇದೆ ಅದೆಲ್ಲನೂ ನೋಡ್ಬೋದು. ಇದು ಕದ್ರಿಯ ಮೇಯ್ನ್ ದೇವಸ್ಥಾನ. ಸೊ ಇಲ್ಲೇ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಎಲ್ಲ ಇದೆ. ಇಲ್ಲಿಂದ ದರ್ಶನ ಮಾಡಿಕೊಂಡು ಈಗ ಮೇಲೆ ಹೋಗ್ಬೋದು. ಮೇಲೆ ಹೋದರೆ ಏನು ಪಾಂಡವರ ಕೇವ್ಸ್ ಅಂತ ಇದೆ ಅದನ್ನು ನೋಡ್ಬೋದು. ಮತ್ತಿನ್ನು ಇಲ್ಲಿ ಕೊಳ ಇದೆ, ಇದನ್ನು ನೋಡ್ಬೋದು. ಮತ್ತಿನ್ನು ಇಲ್ಲಿ ಇನ್ನೊಂದು ಲಿಂಗಕ್ಕೆ ನಾವೇನೇ ತಮ್ಕೆಯಿಂದ ನೀರು ತಗೊಂಡೋಗಿ ಹಾಕುವಂಥ ವ್ಯವಸ್ಥೆ ಇದೆ. ಸೊ ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಆಂಜನೇಯನ ವಿಗ್ರಹ ಮೇಲೆ ಇರುವಂಥದ್ದು. ಸೊ ನಾನಿವಾಗ ಇಲ್ಲಿಂದ ದರ್ಶನ ಮಾಡಿಕೊಂಡು ಸೀದಾ ನಾನು ಪಣಂಬೂರು ಬೀಚಿಗೆ ಹೋಗ್ತಾ ಇರುವಂಥದ್ದು. ಸ್ನಾನ ಮಾಡಿದ್ರೆ ಈ ಕಡೆ ಹೋಗಿ ಸ್ನಾನ ಮಾಡ್ಬೋದು. ತುಂಬ ರಶ್ ಅಂತ ಏನಿರಲ್ಲ, ಒಟ್ಟಿನಲ್ಲಿ ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ. ಬಟ್ ಆರಾಮಾಗಿ ದರ್ಶನ ಮಾಡಿಕೊಂಡು ಮಂಗಳೂರಿಗೆ ಬಂದರೆ ಇದೊಂದು ಪ್ಲೇಸು. ಮತ್ತು ದರ್ಶನ ಮಾಡಿಕೊಂಡು ಸುತ್ತಮುತ್ತ ಕದ್ರಿ ಪಾರ್ಕ್ ಎಲ್ಲ ಇದೆ. ಮತ್ತಿನ್ನು ಪಾಂಡವರ ಗುಹೆ ಅಂತ ಇದೆ, ಸೊ ಅಲ್ಲೆಲ್ಲ ಹೋಗ್ಬೋದು. ಇವಾಗ ನಾನು ಬಂದಿರೋವಂಥದ್ದು ಪಣಂಬೂರು ಬೀಚಿಗೆ. ಸೊ ಇದು ಪಣಂಬೂರು ಬೀಚ್ನ ಮೇಯ್ನ್ ರೋಡು ಎಂಟ್ರೆನ್ಸ್ ಇದು. ಈ ಹೈವೇಯಿಂದ ಒಳಗೆ ಹೋಗಬೇಕು, 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಪಣಂಬೂರು ಬಗ್ಗೆನೇ ಹಾಕಿದ್ದೀನಿ. ಬಟ್ ಇವಾಗ ದೇವಸ್ಥಾನಕ್ಕೆ ಬಂದಾಗ ಇದೊಂದು ವಿಡಿಯೋ ಇರಲಿ ಅಂತ ಆಗ್ತಿರೋವಂಥದ್ದು. ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಸೀದಾ ಬೀಚಿಗೆ ಹೋದೆ. ಬಟ್ ಮಳೆ ಬರುವಂಥ ಟೈಮ್ ಇರೋದ್ರಿಂದ ಯಾರಿಗೂ ಸಹ ಬೀಚಿಗೆ ಇಳಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಜಸ್ಟ್ ದೂರದಲ್ಲಿ ನಿಂತ್ಕೊಂಡು ನೋಡಬೇಕು. ಮತ್ತು ತೀರಾ ಹತ್ರಕ್ಕೆ ಹೋಗೋಕ್ಕೂ ಯಾರಿಗೂ ಬಿಡ್ತಾ ಇರಲಿಲ್ಲ. ಯಾಕಂದರೆ ತುಂಬ ಅಲೆ ಫೋರ್ಸಾಗಿ ಬರ್ತಿರೋದ್ರಿಂದ. ಈ ದಾರ ಕಟ್ಟಿದಾರಲ್ಲ, ಇಲ್ಲಿಂದ ಮುಂದೆ ಹೋಗೋಕ್ಕೆ ಯಾರಿಗೂ ಬಿಡೋಲ್ಲ. ಒಟ್ಟಿನಲ್ಲಿ ಈಗ ಅಲೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಅಷ್ಟು ಫೋರ್ಸಾಗಿ ಬರ್ತಾ ಇರುತ್ತೆ. ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಫೋಟೋ ತೊಗೊಳಕ್ಕೆಲ್ಲ ಇವಾಗ ಚೆನ್ನಾಗಿರುತ್ತೆ. ಬಟ್ ನೀರಿಗೆ ಇಳಿದು ಆಟ ಆಡೋಕ್ಕಂತೂ ಹೋಗಬೇಡಿ. ಯಾಕಂದರೆ ತುಂಬ ಫೋರ್ಸಾಗಿ ಬರ್ತಾ ಇರುತ್ತೆ ನೀರು. ನೋಡ್ಬೋದು ಎಷ್ಟು ಫೋರ್ಸಾಗಿ ಬರ್ತಾಯಿದೆ ಅಂತ. ಯಾಕಂದರೆ ತುಂಬ ಹಿಂದೆನೇ ಇರುತ್ತೆ ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲೆಲ್ಲ. ಬಟ್ ಮಳೆ ಟೈಮ್ ಹತ್ರ ಬಂದಂಗೆ ಸ್ವಲ್ಪ ನೀರು ದಂಡೆ ಕಡೆ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಬೀಚೆಲ್ಲ ಸುತ್ತಾಡಿಕೊಂಡು ನಾನಿವಾಗ ಹಾಸನಕ್ಕೆ ರಿಟರ್ನ್ ಹೋಗೋದಕ್ಕೆ ಅಲ್ಲೇ ಲೋಕಲ್ ಬಸ್ಸನ್ನು ಹತ್ಕೊಂಡು KSRTC ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ತಿರೋಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇಲ್ಲಿ ದೇವಸ್ಥಾನ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಸೊ ಹಂಗೆ ಜಸ್ಟ್ ರ್ಯಾಂಡಮ್ ಆಗಿ ಕ್ಲಿಪ್ಪಿಂಗ್ಸ್ನ ಹಾಕಿರುವಂಥದ್ದು. ಇದು ಮಂಗಳೂರಿನ KSRTC ಬಸ್ ಸ್ಟ್ಯಾಂಡು.